ಇನ್ನೇನು 3-4 ತಿಂಗಳಾಯ್ತು ಸರ್ ಅಂಗನವಾಡಿ ನೀತಿ. ಒಂದೂವರೆ ವರ್ಷ ಆಯ್ತು. ಅದ್ರ ಟೀಚರ್ ಇಲ್ಲ, ಅಂಗನವಾಡಿ ಇದು ಇಲ್ಲ. ಇನ್ನೇನು ಮಕ್ಕಳು ಒಳಗಡೆ ಕೂತ್ಕೊಂಡ್ರೆ ಮೇಲೆ ಬಿದ್ದೈತೆ ಅಂದ್ರೆ ತುಂಬ ಹೆದರಿಕೆ ಆಗ್ಬಿಟ್ಟು ನಾವು ಅಂಗನವಾಡಿ ಕಳಿಸ್ತಲ್ಲ ಮಕ್ಕಳುಗಳನ್ನ. ನಾವು ಪುನಃ ಇದ್ರ ಬಗ್ಗೆನ ಒಂದು ವಾರದಲ್ಲಿ ತನಿಖೆ ತಗೊಂಡಿಲ್ಲ ಅಂದರೆ ನಾವು ಕೋಟೆಗೆ ತಾಲೂಕು ಆಫೀಸ್ ಮುಂದೆ ಬಂದು ನಾವು ಜಾಂಡ ಬಿಡೋದಂತ ಗ್ಯಾರಂಟಿ ಸರ್. ಸರ್, ಇಲ್ಲಿ ಮಾದೇಶ್ವರ ಕಾಲೋನಿ ಅಂತ ಆಡಿಲಿ 10 ಮಕ್ಕಳು ಅಂಗನವಾಡಿ ಇಲ್ದೇನೆ ಹೋಗೋಕ್ಕಾಗ್ತಿಲ್ಲ. ಕಟ್ಟಡ ಎಲ್ಲ ಬಿರುಕು ಬಿಟ್ಟೈತೆ. ಅದಕ್ಕೆ ತಾಯಂದಿರು ಕಳಿಸೋಕ್ಕೆ ಹೆದರ್ಕೋತಾ ಇದ್ದಾರೆ. ಹಾವು ಹೆಗಣ ಎಲ್ಲ ಬಂದು ಓಡಾಡ್ತೈತೆ. ಎಲ್ಲ ವ್ಯವಸ್ಥೆ ಇದ್ರೂ ಕಟ್ಟಡ ಇಲ್ದಿರೋ ಕಾರಣ ಮಕ್ಕಳನ್ನ ಸ್ಕೂಲ್ ಕಳ್ಸೋಕ್ಕೆ ತಾಯಂದಿರು ಹೆದರ್ಕೋತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಇನ್ನೇನು 3-4 ತಿಂಗಳಾಯ್ತು ಸರ್ ಅಂಗನವಾಡಿ ನೀತಿ. ಒಂದೂವರೆ ವರ್ಷ ಆಯ್ತು. ಅದ್ರ ಟೀಚರ್ ಇಲ್ಲ, ಅಂಗನವಾಡಿ ಇದು ಇಲ್ಲ. ಇನ್ನೇನು ಮಕ್ಕಳು ಒಳಗಡೆ ಕೂತ್ಕೊಂಡ್ರೆ ಮೇಲೆ ಬಿದ್ದೈತೆ ಅಂದ್ರೆ ತುಂಬ ಹೆದರಿಕೆ ಆಗ್ಬಿಟ್ಟು ನಾವು ಅಂಗನವಾಡಿ ಕಳಿಸ್ತಲ್ಲ ಮಕ್ಕಳುಗಳನ್ನ. ನಾವು ಪುನಃ ಇದ್ರ ಬಗ್ಗೆನ ಒಂದು ವಾರದಲ್ಲಿ ತನಿಖೆ ತಗೊಂಡಿಲ್ಲ ಅಂದರೆ ನಾವು ಕೋಟೆಗೆ ತಾಲೂಕು ಆಫೀಸ್ ಮುಂದೆ ಬಂದು ನಾವು ಜಾಂಡ ಬಿಡೋದಂತ ಗ್ಯಾರಂಟಿ ಸರ್. ಸರ್, ಇಲ್ಲಿ ಮಾದೇಶ್ವರ ಕಾಲೋನಿ ಅಂತ ಆಡಿಲಿ 10 ಮಕ್ಕಳು ಅಂಗನವಾಡಿ ಇಲ್ದೇನೆ ಹೋಗೋಕ್ಕಾಗ್ತಿಲ್ಲ. ಕಟ್ಟಡ ಎಲ್ಲ ಬಿರುಕು ಬಿಟ್ಟೈತೆ. ಅದಕ್ಕೆ ತಾಯಂದಿರು ಕಳಿಸೋಕ್ಕೆ ಹೆದರ್ಕೋತಾ ಇದ್ದಾರೆ. ಹಾವು ಹೆಗಣ ಎಲ್ಲ ಬಂದು ಓಡಾಡ್ತೈತೆ. ಎಲ್ಲ ವ್ಯವಸ್ಥೆ ಇದ್ರೂ ಕಟ್ಟಡ ಇಲ್ದಿರೋ ಕಾರಣ ಮಕ್ಕಳನ್ನ ಸ್ಕೂಲ್ ಕಳ್ಸೋಕ್ಕೆ ತಾಯಂದಿರು ಹೆದರ್ಕೋತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ.